ಎರಡು ಕ್ಷೇತ್ರಗಳಲ್ಲಿ ಉಪಚುನಾವಣಾ ಕಣ ರಂಗೇರಿದೆ. ಎರಡು ಕ್ಷೇತ್ರಗಳಲ್ಲೂ ಕೂಡ ನಾಯಕರು ಮತಬೇಟೆಗೆ ಇಳಿದಿದ್ದಾರೆ. ಎರಡು ಕ್ಷೇತ್ರಗಳಲ್ಲಿ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್, ಕೇಸರಿಪಾಳ್ಯದ ನಾಯಕರು ಮತಬೇಟೆಯನ್ನ ಮಾಡ್ತಾ ಇದ್ದಾರೆ. ಕ್ಷೇತ್ರವನ್ನ ಉಳಿಸಿಕೊಳ್ಳಲೇಬೇಕು ಅನ್ನುವಂತಹ ತವಕದಲ್ಲಿ ಕಾಂಗ್ರೆಸ್ ಇದ್ರೆ, ಈ ಎರಡೂ ಕ್ಷೇತ್ರಗಳನ್ನ ಗೆಲ್ಲೇಬೇಕು ಅನ್ನುವಂತಹ ರಣತಂತ್ರವನ್ನ ಕೇಸರಿ ನಾಯಕರು ಮಾಡ್ತಾ ಇದ್ದಾರೆ. ಪ್ರಚಾರವನ್ನ ಮಾಡುವ ಸಂದರ್ಭದಲ್ಲೇ ಈ ಎರಡೂ ಕ್ಷೇತ್ರಗಳಲ್ಲಿ ಎರಡೂ ಪಕ್ಷದ ನಾಯಕರು ಮಾತಿಗೆ ಮಾತು, ಆರೋಪಕ್ಕೆ ಆರೋಪ, ಏಟು ಎದುರೇಟನ್ನ ಕೊಡ್ತಾ ಇದ್ದಿದ್ದು ಹೇಗೆ, ಪ್ರಚಾರದ ಸಂದರ್ಭದಲ್ಲಿ ಏನೆಲ್ಲ ಬೆಳವಣಿಗೆಗಳು ಆಯಿತು ಅನ್ನುವ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಇಲ್ಲಿ ಮಗನಿಗೆ ಅಲ್ಲಿ ಮೊಮ್ಮಗನಿಗೆ ಇಬ್ಬರು ಮನೆ ಕಳಿಸ್ತಾರೆ ಅಂತ ಹೇಳ್ಬೋದು. ಒಂದು ವ್ಯಕ್ತಿ ಮೇಲೆ ಪಕ್ಷ ನಡೆಯಲ್ಲ. ಡಿ ಕೆ ಶಿವಕುಮಾರ್ ಮೇಲೂ ನಡೆದಿಲ್ಲ, ಸಿದ್ದರಾಮಯ್ಯನವ್ರ ಮೇಲೆ ನಡೆದಿಲ್ಲ, ಜಮೀರ್ ಮೇಲೂ ನಡೆದಿಲ್ಲ, ಯಾರ ಮೇಲೂ ನಡೆದಿಲ್ಲ. ಪಕ್ಷದ ಸಿದ್ಧಾಂತದ ಮೇಲೆ ಇವತ್ತು ನಮ್ಮ ಕಾರ್ಯಕ್ರಮಗಳ ನಡೀತದೆ. ಬಿಜೆಪಿಯವ್ರ ಕೈಲಿ ಇದೊಂದು ಮುಸಲ್ಮಾನರ ಪಕ್ಷ ಅಂತೇಳಿ ನಾವೆಲ್ಲ ಬಯಸ್ಕೊಂಡು ನಾವೆಲ್ಲ ತೆಗೆಸ್ಕೊಳ್ತಾ ಇದ್ದೇವೆ. ಆದರೆ ನಾವು ಅವ್ರನ್ನ ರಕ್ಷಣೆ ಮಾಡಬೇಕಂದು ನಮ್ಮ ಕರ್ತವ್ಯ. ಒಂದೇ ಮನೆಯಲ್ಲಿ 3 ಜನ ಇದ್ದರೆ ಅಧಿಕಾರದ ದರ್ಪ ಜಾಸ್ತಿ ಆಗ್ತೈತೆ, ಇನ್ನಷ್ಟು ದೌರ್ಜನ್ಯ ಜಾಸ್ತಿ ಆಗ್ತೈತೆ. ಈ ಸರ್ವಾಧಿಕಾರವನ್ನು ಧಿಕ್ಕರಿಸಿ ಒಬ್ಬ ಮುಖ್ಯಮಂತ್ರಿ ಇಷ್ಟೊಂದು ಆಡಳಿತ ವ್ಯವಸ್ಥೆಯನ್ನ ತನ್ನ ಹಿಂದೆ ಇಟ್ಕೊಂಡು 5 ದಿನ ಇಲ್ಲಿ ಇರಬೇಕು ಅಂತ ಅವ್ರಿಗೆ ಯಾಕೆ ಅನ್ಸಿರ್ಬೇಕು? ಇಡೀ ಸರ್ಕಾರ ಅವರಿಂದ ಇರ್ತದೆ. ನಾರಾಯಣ ಸ್ವಾಮಿ ಇಸ್ ನಾಟ್ ಅವರ್ ಹೈಕಮಾಂಡ್. ನಾರಾಯಣ ಸ್ವಾಮಿ ಯಾವ ಪಾರ್ಟಿ ಕೊನೆ ಗಳಿಗೆವರೆಗೂ ಕೂಡ ನಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸಲಿಕ್ಕೆ ಏನೆಲ್ಲ ನಾವು ಮಾಡಬೇಕು, ಕೊನೆ ಗಳಿಗೆವರೆಗೂ ಪ್ರಯತ್ನ ಮಾಡ್ತೀವಿ, ತಿಳುವಳಿಕೆ ಹೇಳ್ತೀವಿ. ನಮ್ಮ ಮುಸಲ್ಮಾನ್ ಸಮಾಜಕ್ಕೆ ಹೇಳೋದು ಇಷ್ಟೇ, ಒಂದೇ ಒಂದು ಮಾತು ಹೇಳ್ತೀನಿ, 100% ಈ ಭಾಗದಲ್ಲಿ ಸಮರ್ಥೆ ಗೆಲ್ಲೋದು, ಅದರಲ್ಲಿ 2 ಮಾತಿಲ್ಲ. ಕಾಂಗ್ರೆಸ್ ಪಕ್ಷ ಯಾವಾಗಲೂ ಮುಸಲ್ಮಾನರ ಜೊತೆ ಇದೆ. ಅಲ್ಲಿ ಸಿಎಂ ಸಿದ್ದು, ಇಲ್ಲಿ ಡಿಕೆ, ಉಪಸಮರದಲ್ಲಿ ಮತ ಶಿಕಾರಿ. ಕಾಂಗ್ರೆಸ್ ಕೋಟೆಗಳ ಭೇದಿಸಲು ಹೇಗಿದೆ ಕೇಸರಿ ರಣಕಹಳೆ? 100ಕ್ಕೆ 100 ನಾವೇ ಗೆಲುವು ವಿಶ್ವಾಸದಲ್ಲಿ ಕಾಂಗ್ರೆಸ್ ಬಿಜೆಪಿ. ಎಲ್ಲೆಡೆ ನೆತ್ತಿ ಸುಡೋ ಬಿಸಿಲಿದೆ. ಆ ಬಿಸಿಲು ಈ ಚುನಾವಣೆ ಬಿಸಿ ಮುಂದೆ ಡಲ್ಲಾಗೋಗಿದೆ. ದಾವಣಗೆರೆಯಲ್ಲಂತೂ ಒಂದು ಲೆವೆಲ್ ಜಾಸ್ತಿನೇ ಇದ್ದು ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷಗಳ ನಡುವೆ ಭಾರೀ ಪೈಪೋಟಿ ಏರ್ಪಟ್ಟಿದೆ. ಚುನಾವಣಾ ಘೋಷಣೆ ಆದಾಗಿನಿಂದಲೂ ದಾವಣಗೆರೆಯಲ್ಲಿ ಕಾಂಗ್ರೆಸ್ ಗೆದ್ದೇ ಗೆಲ್ಲುತ್ತೆ ಅಂತ ಹೇಳಲಾಗ್ತಿತ್ತು. ಶಾಮನೂರು ಮೊಮ್ಮಗ ಸಮರ್ಥ್ ಗೆದ್ದೇ ಗೆಲ್ತಾನೆ ಅನ್ನೋ ಮಾತು ಹರಿದಾಡ್ತಾಗಿತ್ತು. ಆದರೆ ಈಗಿನ ಪರಿಸ್ಥಿತಿಯನ್ನ ನೋಡಿದ್ರೆ ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವೆ ಟಫ್ ಫೈಟ್ ಇರೋ ಎಲ್ಲಾ ಲಕ್ಷಣಗಳು ಕಾಣಿಸ್ತಿವೆ. ಕಾಂಗ್ರೆಸ್ನಲ್ಲಿ ಸುಪ್ತವಾಗಿ ಹರಿತಿರೋ ಮುಸ್ಲಿಂ ದ್ವೇಷ ಕಾಂಗ್ರೆಸ್ಗೆ ಗೆಲ್ಲೋ ಪೆಟ್ಟು ಕೊಡಬಹುದು ಅನ್ನೋ ಲೆಕ್ಕಾಚಾರ ಎಲ್ಲರಲ್ಲಿದೆ. ಆದ್ದರಿಂದ ಕಾಂಗ್ರೆಸ್ಗೂ ಆತಂಕವಿದೆ. ಆದ್ದರಿಂದಲೇ ಕಾಂಗ್ರೆಸ್ ನಾಯಕರೆಲ್ಲ ಅಖಾಡಕ್ಕೆ ಇಳಿದಿದ್ದಾರೆ. ಅಬ್ಬರದ ಮತ ಪ್ರಚಾರ ಮಾಡ್ತಾಗಿದ್ದಾರೆ. ಬೆಣ್ಣೆ ನಗರಿಯಲ್ಲಿ ಬಂಡೆ, ಸಮರ್ಥ್ ಪರ ವ್ಯೂಹ ತಂತ್ರ. ಬಂಡೆ ಅಖಾಡಕ್ಕೆ ಇಳಿದಿದೆ. ದಾವಣಗೆರೆ ದಕ್ಷಿಣದಲ್ಲಿ ಡಿಕೆಶಿ ಪ್ರಚಾರದಲ್ಲಿ ಪಾಲ್ಗೊಂಡಿದ್ದಾರೆ. ಸಮರ್ಥ್ ಶಾಮನೂರು ಪರ ಪ್ರಚಾರ ಹಾಗೂ ಸರಣಿ ಮೀಟಿಂಗ್ ನಡೆಸಿದ್ದಾರೆ. ಚುನಾವಣೆ ಉಸ್ತುವಾರಿಗಳು ಹಿರಿಯರ ಜೊತೆ ಸಾಲು ಸಾಲು ಸಭೆ ನಡೆಸಿರೋ ಡಿಕೆಶಿ ದಾವಣಗೆರೆಯಲ್ಲದೆ ವಾಸ್ತವ್ಯ ಹೂಡಿ ಸಮರ್ಥ್ ಗೆಲುವಿಗೆ ರಣತಂತ್ರ ಹೆಣೆದಿದ್ದಾರೆ. ಮುಸ್ಲಿಂ ಮತಗಳು ಡಿವೈಡ್ ಆಗೋ ಭಯ ಕಾಂಗ್ರೆಸ್ನಲ್ಲಿದ್ದು, ಮತಗಳು ಡಿವೈಡ್ ಆಗದಂತೆ ವಿವಿಧ ಸಮುದಾಯಗಳ ನಾಯಕರ ಜೊತೆ ಡಿಕೆಶಿ ಸಭೆ ನಡೆಸಿದ್ದಾರೆ. ಯಾರ್ರೀ ಒಂದು ವ್ಯಕ್ತಿ ಮೇಲೆ ಪಕ್ಷ ನಡೆಯಲ್ಲ. ಡಿ ಕೆ ಶಿವಕುಮಾರ್ ಮೇಲೂ ನಡೆದಿಲ್ಲ, ಸಿದ್ದರಾಮಯ್ಯನವ್ರ ಮೇಲೂ ನಡೆದಿಲ್ಲ, ಜಮೀರ್ ಮೇಲೂ ನಡೆದಿಲ್ಲ, ಯಾರ ಮೇಲೂ ನಡೆದಿಲ್ಲ. ಪಕ್ಷದ ಸಿದ್ಧಾಂತದ ಮೇಲೆ ಇವತ್ತು ನಮ್ಮ ಕಾರ್ಯಕ್ರಮಗಳ ನಡೀತದೆ. ಮೈನಾರಿಟೀಸ್ಗೆ ಸಹಾಯ ಮಾಡಬೇಕು ಅಂತಲೇ ನಾವು ಕೊಟ್ಟಂಥ ಕೊಡುಗೆ. ಬಿಜೆಪಿಯವ್ರ ಕೈಲಿ ಇದೊಂದು ಮುಸಲ್ಮಾನರ ಪಕ್ಷ ಅಂತೇಳಿ ನಾವೆಲ್ಲ ಬಯಸ್ಕೊಂಡು ನಾವೆಲ್ಲ ತೆಗೆಸ್ಕೊಳ್ತಾ ಇದ್ದೇವೆ. ಆದರೆ ನಾವು ಅವ್ರನ್ನ ರಕ್ಷಣೆ ಮಾಡಬೇಕಂದು ನಮ್ಮ ಕರ್ತವ್ಯ. ಆ ದೃಷ್ಟಿಯಿಂದನೇ ಇವತ್ತು 3 ಬಾರಿ ಇಲ್ಲಿ ಇವ್ರಿಗೆ ಜಬ್ಬಾರ್ ಅವ್ರಿಗೆ MSc ಸ್ಥಾನನ ಕೊಟ್ಕೊಂಡು ಬಂದಿದ್ದೇವೆ. ಎಲ್ಲ ಶಿಗ್ಗಾಂವ್ನಲ್ಲಿ ಕೊಟ್ಟಿದ್ದೇವೆ. ಪಕ್ಷೇತರ ಅಭ್ಯರ್ಥಿ ಮನವೊಲಿಸಲು ನಲ್ಪಾಡ್ ವಿಫಲ ಪ್ರಯತ್ನ. ದಾವಣಗೆರೆಯಲ್ಲಿ ಮುಸ್ಲಿಂ ಮತಗಳು ವಿಭಜನೆಯಾಗುವ ಭಯವು ಎಲ್ಲರನ್ನೂ ಕಾಡುತ್ತಿದೆ. ಪಕ್ಷೇತರ ಅಭ್ಯರ್ಥಿಯಾಗಿ ಮುಸ್ಲಿಂ ಸಮುದಾಯದ ಆದಿಲ್ ಬಾಷಾ ಕಣಕ್ಕೆ ಇಳಿತಾಗಿದ್ದು ಕಾಂಗ್ರೆಸ್ ಅನ್ನ ಕಂಗೆಡಿಸಿದೆ.
ಆದಿಲ್ ಬಾಷಾ ಅವರನ್ನ ಮನವೊಲಿಸೋಕೆ ನಲಪಾಡ್ ಯತ್ನಿಸಿದ್ದಾರೆ. ಆದರೆ ನಲಪಾಡ್ ಮನವೊಲಿಕೆಯನ್ನ ಖಾದರ್ ನಿರಾಕರಿಸಿದ್ದಾರೆ. ಈ ವೇಳೆ ಆದಿಲ್ ಬೆಂಬಲಿತ ಮುಸ್ಲಿಂ ಮುಖಂಡ ಹಾಗೂ ನಲಪಾಡ್ ನಡುವೆ ವಾಕ್ಸಮರ ಆಗಿದೆ. ಭೇಟಿ ಬಳಿಕ ಮಾತನಾಡಿದ ನಲಪಾಡ್, ಸಮರ್ಥ್ ಗೆಲ್ಲೋದನ್ನ ಯಾರಿಗೂ ನಿಲ್ಲಿಸಲು ಆಗಲ್ಲ. ಸೂರ್ಯ ಚಂದ್ರ ಇರೋದು ಎಷ್ಟು ಸತ್ಯವೋ ಸಮರ್ಥ್ ಗೆಲುವು ಅಷ್ಟೇ ಖಚಿತ ಎಂದಿದ್ದಾರೆ. ಆದಿಲ್ ಅವ್ರ ಜೊತೆ ಬ್ರೇಕ್ಫಾಸ್ಟ್ ಮಾಡಬೇಕು ಅಂತ ಬಂದಿದ್ದೆ. ಅವರು ನಮ್ಮ ಜೊತೆ ಕಾಂಗ್ರೆಸ್ ವಿರುದ್ಧ ಇಲ್ಲ. ಅವರು ಕಾಂಗ್ರೆಸ್ ಬಗ್ಗೆ ಎಲ್ಲೂ ಕೂಡ ನಾನು ಅಪಪ್ರಚಾರ ಮಾಡಲ್ಲ. ನಾನು ಆಲ್ರೆಡಿ ನಾಮಿನೇಷನ್ ಹಾಕ್ಬಿಟ್ಟಿದ್ದೀನಿ, ಮುಂದಕ್ಕೆ ಹೋಗ್ತಾ ಇದ್ದೀನಿ, ಎಲೆಕ್ಷನ್ ಮಾಡ್ತಾ ಇದ್ದೀನಿ. ನಾನು ನಿಮ್ಮ ವಿರುದ್ಧ ಮಾಡಲ್ಲ, ನಾನು ನಿಮ್ಮ ವಿರುದ್ಧ ಮಾತಾಡಲ್ಲ. ನೀವು ಬಂದಿದ್ದೀರಾ, ನಿಮ್ಗೆ ಗೌರವ ಕೊಡ್ತೀವಿ ಅಂತ ಹೇಳ್ತಾರೆ. ಬಟ್ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ, ನನ್ನ ತಮ್ಮ ಇದ್ದಂಗೆ ಬರಬೇಕು, ನಮ್ಮ ಜೊತೆ ಸೇರ್ಕೊಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ. ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂಥ ಪಕ್ಷ. ಇವತ್ತು ನಾನು ಇಲ್ಲಿ ನಿಂತು ಮಾತಾಡ್ತಾ ಇದ್ದೀನಿ, ನೀವು ಅಲ್ಲಿ ಕೂಡಿಸಿ ಕೇಳ್ತಾ ಇದ್ದೀರಾ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನದಿಂದ ಮಾತ್ರ ಸಾಧ್ಯ. ಆ ಸಂವಿಧಾನವನ್ನು ಎತ್ತಿಡೋ ಕೆಲಸ ರಾಹುಲ್ ಗಾಂಧಿ ಅವರು ಮಾಡ್ತಾ ಇದ್ದಾರೆ, ನಮ್ಮ ಡಿ ಕೆ ಶಿವಕುಮಾರ್ ಅವ್ರು ಮಾಡ್ತಾ ಇದ್ದಾರೆ, ಸಿದ್ದರಾಮಯ್ಯ ಅವ್ರು ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ಜೊತೆ ಕೈ ಜೋಡಿಸಿ ಅಂತ ಆದಿಲ್ ಹತ್ರ ಕೇಳ್ಕೊಂಡ್ತೀನಿ. ಪ್ರಣಾಳಿಕೆ ಬಿಡುಗಡೆ ಮಾಡಿದ ಬಿಜೆಪಿಯಿಂದಲೂ ಪ್ರಮುಖ ನಾಯಕರು ದಾವಣಗೆರೆಯಲ್ಲಿ ಪ್ರಚಾರ ನಡೆಸಿದ್ದಾರೆ. ಮಾಜಿ ಸಿಎಂ ಯಡಿಯೂರಪ್ಪ, ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ, ವಿಪಕ್ಷ ನಾಯಕರಾದ ಆರ್ ಅಶೋಕ್, ಸಂಸದ ಗೋವಿಂದ ಕಾರಜೋಳ್, ಶಾಸಕ ಅರವಿಂದ್ ಬೆಲ್ಲ, ಸುನೀಲ್ ಕುಮಾರ್, ಸಿಸಿ ಪಾಟೀಲ್ ಚುನಾವಣಾ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಿದ್ದಾರೆ. ಬಿಜೆಪಿ ವಿಪಕ್ಷ ನಾಯಕ ಆರ್ ಅಶೋಕ್ ಸುದ್ದಿಗೋಷ್ಠಿ ನಡೆಸಿ ಚುನಾವಣೆ ಪ್ರಣಾಳಿಕೆ ಬಿಡುಗಡೆ ಮಾಡಿದ್ದಾರೆ. ತಮ್ಮ ಪ್ರಣಾಳಿಕೆಯಲ್ಲಿ ಜನರಿಗೆ 12 ಭರವಸೆಗಳನ್ನ ನೀಡಿದ್ದಾರೆ. ತದನಂತರ ಮಾತನಾಡಿದ ಆರ್ ಅಶೋಕ್, ಕಾಂಗ್ರೆಸ್ನವರು ಮುಸ್ಲಿಮರಿಗೆ ತಣ್ಣೀರೆರಚಿದ್ದಾರೆ. ಒಂದೇ ಮನೆಯಲ್ಲಿ 3 ಜನ ಅಧಿಕಾರದಲ್ಲಿ ಇದ್ದರೆ ದರ್ಪ ಹೆಚ್ಚುತ್ತೆ ಅಂತ ಟಾಂಗ್ ನೀಡಿದ್ದಾರೆ. ದಾವಣಗೆರೆ ಜನ ಅರ್ಥ ಮಾಡ್ಕೊಳ್ಳಿ. ಡೆವಲಪ್ಮೆಂಟ್ ನಮಗೆ ಜನಕ್ಕೇನು ಬೇಕಾಗಿರೋದು, ಅಭಿವೃದ್ಧಿ ಆಗಬೇಕು. ಜನ ಹೋದಾಗ ರೆಸ್ಪಾಂಡ್ ಮಾಡಬೇಕು, ವಿನಯದಿಂದ ರೆಸ್ಪಾಂಡ್ ಮಾಡಬೇಕು. ಆ ಥರದ ವ್ಯವಹಾರ ಇದೆಯಾ ಇವ್ರ ಹತ್ರ? ಏನೂ ಇಲ್ಲ. ಒಂದೇ ಮನೆಯಲ್ಲಿ 3 ಜನ ಇದ್ದರೆ ಅಧಿಕಾರದ ದರ್ಪ ಜಾಸ್ತಿ ಆಗ್ತೈತೆ, ಇನ್ನಷ್ಟು ದೌರ್ಜನ್ಯ ಜಾಸ್ತಿ ಆಗ್ತೈತೆ, ಕಾರ್ಯಕರ್ತರ ಮಾತಾಡುವಂಥ ಸ್ಟೈಲು ಚೇಂಜ್ ಆಗೋಗ್ತದೆ. ಅದರಿಂದ ಈ ಸರ್ವಾಧಿಕಾರವನ್ನು ಧಿಕ್ಕರಿಸಿ ಜನ ಈ ಬಾರಿ ಬಿ ಜೆ ಪಿಗೆ, ಸಮಾಜವನ್ನು ಬಿ ಜೆ ಪಿ ಗುರ್ತು ಮಾಡಿ ಟಿಕೆಟ್ ಕೊಟ್ಟಿದ್ದೀರಿ. ಆಶೀರ್ವಾದ ಮಾಡಿ, ನಿಮ್ಮ ಮನೆಯ ಮಗನಾಗಿ ಅವನು ಕೆಲಸ ಮಾಡ್ತಾನೆ. ತುಘಲಕ್ ದರ್ಬಾರ್, ಸಿದ್ದು ವಿರುದ್ಧ ಬಿಎಸ್ವೈ ಕಿಡಿ. ನಂಬಿಕೆ ದ್ರೋಹ, ವಿಶ್ವಾಸ ದ್ರೋಹಕ್ಕೆ ಮತ್ತೊಂದು ಹೆಸರು ಸಿದ್ದರಾಮಯ್ಯ. ಭ್ರಷ್ಟಾಚಾರ ಮಾಡಿ ತುಘಲಕ್ ದರ್ಬಾರ್ ನಡೆಸ್ತಿದೆ ಈ ಸರ್ಕಾರ. ಈ ರಾಜ್ಯ ಕಂಡಂತಹ ಅತಿ ಭ್ರಷ್ಟ ಸರ್ಕಾರಕ್ಕೆ ಉಪಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸಬೇಕು ಅಂತ ಪ್ರಚಾರದಲ್ಲಿ ಭಾಗವಹಿಸಿದ್ದ ಮಾಜಿ ಸಿಎಂ ಯಡಿಯೂರಪ್ಪ ಕಿಡಿಕಾರಿದ್ದಾರೆ. ನಂಬಿಕೆ ದ್ರೋಹ, ವಿಶ್ವಾಸ ದ್ರೋಹಕ್ಕೆ ಮತ್ತೊಂದು ಹೆಸರು ಸಿದ್ದರಾಮಯ್ಯನವರು. ಮೂಡ ಸೈಟ್ ಹಗರಣ, SCB TSP ಹಗರಣ, 187 ಕೋಟಿ ತೆಲಂಗಾಣ ಎಲೆಕ್ಷನ್ಗೆ ದುರುಪಯೋಗ ಮಾಡಿಕೊಂಡಿರುವಂಥದ್ದು. ಆಪ್ತನ ಮಗನ ಗೆಲ್ಲಿಸಲು ಅಖಾಡಕ್ಕಿಳಿದ ಸಿಎಂ ಸಿದ್ದು. ಬಾಗಲಕೋಟೆಯಲ್ಲೂ ಚುನಾವಣಾ ಕಾವು ಜೋರಾಗಿದೆ. ಸಿಎಂ ಸಿದ್ದರಾಮಯ್ಯ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿದ್ದ ಶಾಸಕ HY ಮೇಟಿ ಅವರ ಕ್ಷೇತ್ರವನ್ನ ಉಳಿಸಿಕೊಳ್ಳಲೇಬೇಕು ಅಂತ ಕಾಂಗ್ರೆಸ್ ನಿರ್ಧರಿಸಿದೆ. ಬಿಜೆಪಿ ಕೂಡ ಬಾಗಲಕೋಟೆಯನ್ನು ಗೆಲ್ಲೋಕೆ ತಂತ್ರಗಳನ್ನ ರೂಪಿಸಿದ್ದು. ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಬಾಗಲಕೋಟೆ ಚುನಾವಣೆ ಪ್ರತಿಷ್ಠೆಯ ಕಣವಾಗಿ ಮಾರ್ಪಟ್ಟಿದೆ. ಅನುಕಂಪದ ಅಲೆಯಲ್ಲಿ ಗೆಲುವು ಸಾಧಿಸಲು ಕಾಂಗ್ರೆಸ್ ಹವಣಿಸ್ತಾಗಿದ್ದು, ಇದರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರೇ ಪ್ರಚಾರದ ಕಣಕ್ಕಿಳಿದಿದ್ದಾರೆ. 100ಕ್ಕೆ 100 ಗೆಲುವು ನಮ್ದೇ, ಸಿದ್ದು ಭವಿಷ್ಯ. ಸಿಎಂ ಸಿದ್ದರಾಮಯ್ಯ ಭರ್ಜರಿ ಪ್ರಚಾರ ಮಾಡುತ್ತಿದ್ದಾರೆ. 2ನೇ ದಿನ ಆಲಮಟ್ಟಿಯಿಂದ ಮೊಗಳೊಳ್ಳಿ ಗ್ರಾಮಕ್ಕೆ ಬಂದಿರುವ ಸಿಎಂ ಉಮೇಶ್ ಮೇಟಿ ಪರವಾಗಿ ಪ್ರಚಾರ ಮಾಡಿದ್ದಾರೆ. ಇದೇ ವೇಳೆ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ನಾನು ಶಾಸ್ತ್ರ ಹೇಳುವವನಲ್ಲ, ಆದರೆ ಕಾಂಗ್ರೆಸ್ ಅಭ್ಯರ್ಥಿ 100ಕ್ಕೆ 100ರಷ್ಟು ಗೆಲ್ತಾರೆ. ಬಾಗಲಕೋಟೆಯಲ್ಲಿ ಪ್ರಚಾರ ಮಾಡಿದಂತೆ ದಾವಣಗೆರೆಯಲ್ಲೂ ಪ್ರಚಾರ ಮಾಡುತ್ತೇನೆ ಎಂದಿದ್ದಾರೆ. ವಾತಾವರಣ ಚೆನ್ನಾಗಿದೆ. ನಮ್ಮ ಮನವಿಗೆ ಸ್ಪಂದಿಸ್ತಾ ಇದ್ದಾರೆ. ಅವ್ರ ಮಗನಿಗೆ ನಾವು ಗೆಲ್ತಾರೆ ಅಂತಕ್ಕಂಥ ಇಲ್ಲಿ ಮಗನಿಗೆ ಅಲ್ಲಿ ಮೊಮ್ಮಗನಿಗೆ ಇಬ್ಬರನ್ನು ಮನೆ ಕಳಿಸ್ತಾರೆ ಅಂತ ಹೇಳ್ಬೋದು. ಮನೆ ಅದು
ಕಾಂಗ್ರೆಸ್ ಪದ್ಧತಿ, ಯಾರು ಸತ್ತಿರ್ತಾರೆ ಅವ್ರ ಮನೆಯವರಿಗೆ ಟಿಕೆಟ್ ಕೊಡೋದು. ದಾವಣಗೆರೆಯವರು ಶಿವಶಂಕರ ಪ್ರಸಾದ್ ಅವರು ಅವರ ಮೊಮ್ಮಗನಿಗೆ ಟಿಕೆಟ್ ಕೊಟ್ಟರು. ಹಾಗೇನೆ ಇಲ್ಲಿ ಎಚ್.ವಿ. ಮೇಟಿಯವರು ಕಾರವಾರ ಅವ್ರ ಮಗನಿಗೆ ಟಿಕೆಟ್ ಕೊಟ್ಟರು. ಬಾಗಲಕೋಟೆಯಲ್ಲಿ ಬಿಜೆಪಿ ಕೂಡ ಕಾಂಗ್ರೆಸ್ಗೆ ಪ್ರಬಲ ಸ್ಪರ್ಧೆ ನೀಡುತ್ತಿದೆ. ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಭರ್ಜರಿ ಪ್ರಚಾರ ಮಾಡುತ್ತಿದ್ದಾರೆ. ನಗರ ಪ್ರದೇಶದಲ್ಲಿ ಪ್ರಚಾರ ಮಾಡಲಾಗ್ತಾಗಿದ್ದು, ಬಿಜೆಪಿ ಅಭ್ಯರ್ಥಿ ಪರ ಶಾಸಕ ಸಿದ್ದು ತವದಿ, ಛಲವಾದಿ ನಾರಾಯಣಸ್ವಾಮಿ ಕೂಡ ಪ್ರಚಾರಕ್ಕೆ ಇಳಿದಿದ್ದಾರೆ. ಈ ವೇಳೆ ಸಿಎಂ ಸಿದ್ದರಾಮಯ್ಯ ಅವರ ಚೇಲಾಗಳು ಧಮ್ಕಿ ರಾಜಕೀಯ ಮಾಡುತ್ತಿದ್ದಾರೆ ಎಂದು ಛಲವಾದಿ ನಾರಾಯಣಸ್ವಾಮಿ ಆರೋಪಿಸಿದ್ದಾರೆ. ಆದ್ರೆ ಸೋಲಿನ ಭೀತಿಯಿಂದ ಎಲ್ಲಿ ನನ್ನ ಸರ್ಕಾರಕ್ಕೆ ಆಪತ್ತು ಬರುತ್ತೋ, ಸೋತ್ರೆ ಎಲ್ಲಿ ಡಿ.ಕೆ. ಶಿವಕುಮಾರ್ ನನ್ನನ್ನ ತೆಗೆದು ಅವರು ಮುಖ್ಯಮಂತ್ರಿ ಆಗ್ಬಿಡ್ತಾರೋ, ಆ ಭೀತಿಯಿಂದ 5 ದಿನಗಳು ಇಲ್ಲಿ ಠಿಕಾಣಿ. ಒಬ್ಬ ಮುಖ್ಯಮಂತ್ರಿ ಇಷ್ಟೊಂದು ಆಡಳಿತ ವ್ಯವಸ್ಥೆಯನ್ನ ತನ್ನ ಹಿಂದೆ ಇಟ್ಕೊಂಡು 5 ದಿನ ಇಲ್ಲಿ ಇರಬೇಕು ಅಂತ ಅವ್ರಿಗೆ ಯಾಕೆ ಅನ್ಸಿರ್ಬೇಕು? ಇಡೀ ಸರ್ಕಾರ ಅವರಿಂದ ಇರ್ತದೆ, ಸರ್ಕಾರಿ ಯಂತ್ರ ಅವರಿಂದ ಕೆಲಸ ಮಾಡ್ತದೆ. ಈಗ ಅವರ ಕಾರ್ಯಕರ್ತರು ಸಿಗ್ತಾ ಇಲ್ಲ ಅವರಿಗೆ ಕೆಲಸ ಮಾಡ್ಲಿಕ್ಕೆ. ಅದಕ್ಕೆ ಬೇರೆ ಬೇರೆ ಇಲಾಖೆಗಳಲ್ಲಿ ಕೆಲಸ ಮಾಡೋರನ್ನ ಬಳಕೆ ಮಾಡುವಂತ ಕೆಲಸ ಮಾಡಿದ್ದಾರೆ ಅಂತೇಳಿ ಪತ್ರಿಕೆಗಳಲ್ಲಿ ನಮೂದಾಗಿದೆ. ಒಟ್ಟಲ್ಲಿ 2 ಕ್ಷೇತ್ರಗಳಲ್ಲಿ 2 ಪಕ್ಷಗಳು ಪ್ರಬಲ ಪೈಪೋಟಿ ನಡೆಸುತ್ತಿವೆ. 2 ಪಕ್ಷಗಳಿಂದ 2 ಕ್ಷೇತ್ರಗಳಲ್ಲಿ ಅಬ್ಬರದ ಪ್ರಚಾರ ನಡೆಯುತ್ತಿದೆ. ಈ ಅಬ್ಬರದ ಪ್ರಚಾರ ಮತ್ತು ಪಕ್ಷಗಳು ಹೆಣೆಯುತ್ತಿರೋ ರಣತಂತ್ರದ ಫಲಿತಾಂಶ ಹೇಗಿರುತ್ತೆ ಅನ್ನೋದಕ್ಕೆ ಚುನಾವಣೆವರೆಗೆ ಕಾದು ನೋಡಬೇಕಿದೆ.